ನಮಸ್ತೆ. ಓಂ ಶ್ರೀ ವಿಘ್ನೇಶ್ವರಾಯ ನಮಃ. ಕಳ್ಳತನ ಎಲ್ಲರಿಗೂ ಭಯ ರೀ. ಇವನ್ ಬಡವರಾಗಲಿ ಶ್ರೀಮಂತರಾಗಲಿ ನಾವೆಷ್ಟು ಸಂಪಾದನೆ ಮಾಡಿಕೊಂಡು ನಮ್ಗೆ ಎಷ್ಟು ಕೆಪಾಸಿಟಿ ಇರುತ್ತೆ ಅಷ್ಟು ಸಂಪಾದನೆ ಮಾಡಿಕೊಂಡು ವಸ್ತು ರೂಪದಲ್ಲಾಗಲಿ ಅಥವಾ ದುಡ್ಡಿನ ರೂಪದಲ್ಲಾಗಲಿ ನಾವು ಮನೆಯಲ್ಲಿ ಇಟ್ಕೊಂಡಿರ್ತೀವಿ. ಯಾವುದೋ ಊರಿಗೆ ಹೋಗಿರ್ತೀವಿ, ಅದು ಕಳ್ಳತನ ಆಗಿಬಿಟ್ರೆ ಎಷ್ಟು ನೋವಲ್ವಾ. ನಾವು ಸಂಪಾದನೆ ಮಾಡ್ಕೊಂಡ್ವಿ, ಈ ಥರ ಕಳ್ಳತನ ಆಯಿತು ಅಂತ ಬಹಳ ಕೊರಗು ಬಿಡ್ತೀವಲ್ವ ನಾವು. ಇವನ್ ಆ ಥರ ಆಗಬಾರ್ದು ಅಂತ ಹೇಳಿ ನಾವು ಅಂದ್ಕೊಂಡ್ರೆ ಸಾಯಂಕಾಲ ಅಂದರೆ 6-7 ಸುಮಾರು ನಾವು ಹೊರಗಡೆ ಬಂದು ಆಕಾಶದ ಹತ್ರ ನೋಡ್ಕೊತ ಈ ಒಂದು ವರ್ಡ್ ಹೇಳಿದರೆ ಕಳ್ಳತನ ಆಗಲ್ಲ ರೀ. ಅದು ಯಾವ ವರ್ಡ? ಓಂ ಶ್ರೀ ಗುರು ದತ್ತಾತ್ರೇಯ, ಓಂ ಶ್ರೀ ಗುರು ದತ್ತಾತ್ರೇಯ ಅಂತ ಹೇಳಿಬಿಟ್ಟು ನಾವು ಒಂದು 3 ಸಲ ಅಥವಾ 5 ಸಲ ಈ ಥರ ಅಂದ್ಕೊಂಡು ಆಮೇಲೆ ಮನೆ ಒಳಗಡೆ ಬಂದು ನಾವು ಮಾಡ್ಕೊಳ್ಳೋ ಕೆಲಸ ಎಲ್ಲ ಮಾಡಿಕೊಂಡ್ರೆ ಇವನ್ ದಿನಾಲು ಹೇಳ್ಕೋಬೇಕು. ಏನೋ ಊರಿಗೆ ಹೋಗ್ತಾ ಇದ್ದೀವಿ, ಕೀಲಿ ಹಾಕಿ ಹೋಗೋಣ, ಸಾಮಾನ ಗುರು ದತ್ತಾತ್ರೇಯ ನೋಡ್ತಾನೆ ಅಂದರೆ ಅಲ್ಲ ರೀ. ದಿನಾಲು ಸಾಯಂಕಾಲ ನಾವು ಹೇಳ್ಕೋಬೇಕು ಇದನ್ನು. ಓಂ ಶ್ರೀ ಗುರು ದತ್ತಾತ್ರೇಯ, ಓಂ ಶ್ರೀ ಗುರು ದತ್ತಾತ್ರೇಯ ಅಂತ ಹೇಳ್ಕೊಂಡ್ರೆ ಅವನು ಕವಚದ ರೂಪದಲ್ಲಿ ಅಂದರೆ ಮನೆಗೆ ಒಂದು ಕವರ್ ಹಾಕಿದ ಥರ ಕಾಪಾಡ್ತಾನಂತೆ. ಹೀಗಾಗಿ ನಾವು ದಿನಾಲು ಅಂದ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್.